ನೋಡ್ದಿನಮ್ಮ ಯಾ ಪಾಟಿ ಇದ್ರಾಗ ಮೆರ್ಕೊಂಡು ಇಬ್ರು ಕೈ ಹಿಡ್ಕೊಂಡು ರೋಡ್ ನಡ್ಕೊಂಡು ಓಡಾಯ್ತಾವ್ರೆ ಅಂತ ಹೇಳ್ಬಿಟ್ಟು ಏನು ಇವರೇನೇನಿಯಲ್ಲ ಇಲ್ಲ ಮಜ್ನು ಅನ್ನಂಗೆ. ಥೂ, ಏನು ಮಾಡಿದ್ರು ನಮ್ಮ ಯೋಗ್ಯತೆಗೆ ಮದುವೆ ನಿಲ್ಸೋಕ್ಕಾಗಲಿಲ್ವಲ್ಲ. ಇನ್ನೇನು ತಾನೇ ಮಾಡಬೇಕು. ಇವರಿಬ್ರು ಜೊತೆಯಾಗಿ ಹೋಯ್ತಿರೋದು ನೋಡ್ತಾ ಇದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿತೈತೆ. ನಿಜ ಹೇಳ್ಬೇಕು ಅಂದರೆ ಆ ರಾಹುಲ್ಗಿನ ಇವನು ಎಷ್ಟೋ ವಾಸಿ ಕಣಮ್ಮ. ಆ ರಾಹುಲ್ ಗಂಡಸು ಅಲ್ಲ, ಹೆಂಗ್ಸು ಅಲ್ಲ. ನನ್ನ ಹೆಂಡ್ತಿ ಅಂತ ಒಂದು ದಿನಕ್ಕೂ ನೋಡ್ದನಲ್ಲ. ನೋಡಮ್ಮ ಇವನು ಯಾಪಟ್ಟಿ ಬದಲಾಗ್ಬಿಟ್ಟು ಎಂಡ್ರ ಕೈ ಹಿಡ್ಕೊಂಡು ಹೆಂಗೆ ಊರು ತುಂಬ ತಿರುಗ್ತಾವನೆ ಅಂತ ಹೇಳ್ಬಿಟ್ಟು. ಇವಳು ನೋಡಮ್ಮ, ಇವಳು ಲವರ್ನ ನಾನು ಮದುವೆ ಮಾಡ್ಕೊಂಡೆ, ನನ್ನ ಲವರ್ನ ಇವಳು ಮದುವೆ ಮಾಡ್ಕೊತಾವಳೆ. ಇದು ನನ್ನ ಸೆಲೆಕ್ಷನ್ನೇ ಸಂದಕ್ಕಿತ್ತು. ಹೆಂಗೋನೋ ಅವನ ಜೊತೆ ಬಾಳ್ತಿದ್ದೆ. ಏನೋ ಮಾಡೋಕ್ಕೋಗಿ ಕೋಟಿ ಅಂತ ಹೇಳ್ಬಿಟ್ಟು ಜೀವನ ಏನೇ ಹಾಳು ಮಾಡ್ಕೊಬಿಟ್ನಲ್ಲಮ್ಮ ನಾನು. ಈಗ ನೋಡಿದ್ರೆ ಏನು ಮಾಡನಿ, ಹೊಟ್ಟೆ ಎಲ್ಲ ಉರಿದು ಹೋಯ್ತಾಯ್ತು ನನಗಂತೂ. ನಾನು ಅಲ್ಲ, ಎತ್ತು ತಾಯಿ ಅಂತಲೂ ನೋಡಿದಂಗೆ ದೊರಿದ್ರದೋಳು ಹೆಂಗೆ ಸಾಯ್ತಾಳೆ ನೋಡು. ನನ್ನೇ ನಿನಯ ಬರೀ ಎತ್ತರೆ ಸಾಕಾಗಲ್ಲ, ಬೆಳೆಸ್ಬೇಕು ಹಂಗೆ ಹಿಂಗೆ ಅಂತ ನಾನು ವಿರುದ್ಧನೇ ಮಾತಾಡ್ಬಿಟ್ಟು ಎದ್ದು ಅಂಟ್ಬಿಟ್ಲಲ್ಲ. ಇನಿ ಅಂತ ಕಿತ್ತೋದು ಮನೆ ಹೇಳಿರ್ಬೇಡ ಇವಳು. ಥೂ, ನೀನು ಇವಳೇನು ಸಾಚ ಅಂತ ಅನ್ಕೊಬೇಡ. ಇವಳನ್ನ ಎದ್ದು ತಾಯಿಗೆ ಬೆಲೆ ಕೊಡ್ತಿರೋಳು ಯಾವತ್ತೂ ಉದ್ದಾರ ಹಾಕಿಲ್ಲ. ಆಳು ಬಿದ್ದೋಯ್ತಾಳೆ ನೋಡ್ತಾ ಇರು. ನನ್ನೇ ನಿನಗೆ ಕ್ಯಾರೆ ಅಂದಿಲ್ಲ. ಅಲ್ಲ, ನಾವೆಲ್ಲ ಸಂತಾಕಿದ್ರೆ ಒಂದಾಗಿದ್ದಿದ್ರೆ ಹೆಂಗಿರ್ಬೋದಿತ್ತು. ಅವಳಿಗೆ ಒಟ್ಟುರಿ, ಅವಳು ಮಾತ್ರ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಭಾಳ ದುರಾಸೆ ಅವಳಿಗೆ. ಏನಪ್ಪ ಚಿಕ್ಕ ಸಾವ್ಕಾರ, ಓಹೋ ನಿಮ್ಮಿಬ್ರು ಜೋಡಿಯ ನೋಡಕ್ಕೆ ಎರಡು ಕಣ್ಣು ಸಾಕಾಕಿಲ್ಲ ನಮ್ಗಂತನ್ವೇ. ನಮ್ಮ ಕಣ್ಣೇ ಬೀಳಂಗೈತೆ. ಯಾವ್ಯಾವ ಹೋಗೋ ಕಾಗೆಗಳು ಕಣ್ಣೆಲ್ಲ ಬಿದ್ದುಬಿಡ್ತವೆ. ಹುಷಾರಾಗಿ ದೃಷ್ಟಿ ತೆಗೆಸ್ಕೊಳ್ರಪ್ಪೋ ಮನೆಗೆ ಹೋಗ್ಬಿಟ್ಟು. ಏನಮ್ಮ ಡಾಕ್ಟ್ರಮ್ಮ ಅಂತೂ ಇಂತನ್ವೇ ನಮ್ಮ ಒಳ್ಳೆ ಇದನ್ನ ಮನ್ಸನ್ ಗೆದ್ಬಿಟ್ರಿ ನೀವಂತನೂ. ಹಂಗೇನಿಲ್ಲ ಅಜ್ಜಿ, ಋಣನ ಸಂಬಂಧ ಇಲ್ಲಿ ಇತ್ತು ಅಂತ ಅನ್ಸುತ್ತೆ. ಅದಕ್ಕೇನೆ ಮದುವೆ ಆದ್ವಿ ಅಷ್ಟೇನೆ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಏನೋ ಕಣಮ್ಮ, ದೇವರನೇ ಶಿವ ಪಾರ್ವತಿ ಜೋಡಿ ಇದ್ದಂಗೆ ಐತಿ ಇಬ್ರುದೂ. ನೋಡಿದ್ರೆ ನನಗಂತೂ ನನ್ನ ಕಣ್ಣೇ ಬೀಳಂಗೈತೆ. ಅದಕ್ಕೆ ಹೇಳಿದ್ದು ಹೋಗ್ಬಿಟ್ಟು ದೃಷ್ಟಿ ತೆಗೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಾಜಿ, ನನಗೆ ತೆಗಿಲ್ಲ ಅಂದ್ರೂ ನಾವು ಹುಡುಗಿಗೆ ಮಾತ್ರ ತೆಗಿಸ್ಲೇಬೇಕು ಬಿಡಿ ದೃಷ್ಟಿ ತೆಗಿಸ್ಲಿಲ್ಲ ಅಂತಂದ್ರೆ ಅವರು ಇವರು ಕಣ್ಣುಗಳೆಲ್ಲ ಬಿದ್ದುಬಿಟ್ಟು ಮತ್ತೆ ಏನಾದರೂ ಆಗ್ಬಿಡುತ್ತೆ ಅಷ್ಟೇನೆ. ಸರಿ ಅಜ್ಜಿ, ಹೊರಡ್ತೀವಿ. ಸರಿ ಕಣಪ್ಪ, ಸರಿ. ಯಾಕೆ ಸರ್ದಿ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹತ್ರಕ್ಕೆ ಬಂದು ನೋಡೋದಲ್ವೇ ಜೋಡಿಯ? ನೋಡ್ದೆ ನವ ಜೋಡಿಯ. ನಿನ್ನ ಮಕ್ಳು ಇಬ್ರು ಹೆಂಗೋ ಸಾವುಕಾರ ಮನೆ ಸೇರ್ಬಿಟ್ರು ಕಣವ. ಏನೋ ಭಾಳ ಖುಷಿಯಾಗಿರ್ಬೇಕು. ಏನೇ ಹೇಳು, ನೀನು ಈ ಮಗಳು ಏನು ಮಾಡ್ಕೊಂಡಿಲ್ವೋ ಗೊತ್ತಿಲ್ಲ. ಆ ಮಗಳೆಲ್ಲ ಸಂದಕ್ಕೇನೆ ಇತ್ತಾಳೆ. ಈ ಮಗಳಿಗಿನ ನೀನು ಆ ಮಗಳ ಜೊತೆ ಇದ್ರೆ ನೀನು ಒಳ್ಳೆ ನೀನು ಸಂದಕ್ಕಿರ್ತಿದ್ದೆ ಅಂತ ಅನ್ನಿಸ್ತದೆ. ಮುದ್ಕೆ ಇಷ್ಟು ದಿನ ನನ್ನ ಬೆಳೆಸಿ ಸಾಕಿದ್ ನಮ್ಮಮ್ಮ. ಅವಳನ್ನೇ ನಮ್ಮಮ್ಮ ಸಾಕಿ ಬೆಳೆಸಿಲ್ಲ. ಕಷ್ಟವೋ ಸುಖವೋ ನಮ್ಮಮ್ಮ ನಾನೇ ಇಕ್ಕತ್ತೀನಿ. ಹೇಳ್ಕೊಡೋದು ನೋಡಿ ಹೆಂಗೆ ಹೇಳ್ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಾನೇನಮ್ಮಿ ಹೇಳ್ಕೊಟ್ಟೆ? ನಾನೇನಾರ ಹೇಳ್ಕೊಡ್ತಾ ಇವನೇ? ಇದು ಒಳ್ಳೆ ಸಂದಕ್ಕೆ ಹೇಳ್ತೀಯಲ್ಲ ನೀನು. ಏನೋ ಹಂಗೊಂದೆ ಅಷ್ಟೇ ನಿನಿಯ. ಊರಾಗಿರಲ್ಲ ಅನ್ನೋರೆ ನಿನಿಯ. ನೋಡ್ದೇನೆ ಹೆಂಗೆ ನಡ್ಕೊಂಡು ಹೋಯ್ತಾವಳೆ. ಅಲ್ಲ ಅಮ್ಮ ನಾನು ಒಡ ಹುಡ್ದೋಳು ಅಂತ ನೋಡಕ್ಕಿಲ್ವಲ್ಲ ಇವಳು. ಅವಳದು ಸ್ವಾರ್ಥ ಜೀವನ ಕಣಮ್ಮ. ಅವಳು ಮಾತ್ರನೇ ಉದ್ಧಾರ ಆಗ್ಬೇಕು ಬಿಡು. ನಾವು ಹಾಳಾಗೋಗ್ಬೇಕು ಅಂತ ನೀನು ಅವಳು ಬಯಸೋದು. ನಮ್ಮಂಗಂತೂ ಅವಳು ಸೀನುವೆ ಬಯಸಕ್ಕಿಲ್ಲ. ಹಾಳಾಗೋಗ್ಲಿ ಅಂತ ಹಗಲು ರಾತ್ರಿ ಕಾಯ್ತಾ ಇರ್ತಾಳೆ ಅಂತ ಅನ್ನಿಸ್ತದ ಮನೆಯಾಳಿ. ನೋಡೇ ಬಿಡೋಣ ಬಾರಿ. ನಾನು ಮಗಳು ಅಂತಲೂ ನೋಡಕ್ಕಿಲ್ಲ ನಾನಂತೂ. ಸೇಡ್ ತಿರ್ಸ್ಕೊಳ್ಳೋದ್ರಾಗೆ ಯಾವ ಮಕ್ಳು ಎಲ್ಲ ನೋಡಲ್ಲ. ನಮ್ಮ ಬುಡುಗ್ ಬಂತ ನಾವು ನೋಡ್ಕೋಬೇಕಷ್ಟೇನಿಯ. ನನಗಿರೋಳು ನೀನು ಒಬ್ಳೇನಿಯ ಮಗಳು. ಅವಳು ನನ್ನ ಮಗಳೇ ಅಲ್ಲ ಅಂತ ಯಾವತ್ತೋ ಬಿಟ್ಬಿಟ್ಟಿದ್ದೀನಿ. ಅಮ್ಮ ಹೇಳ್ತಾ ಇದ್ರು ಮದುವೆ ಆಗೋ ತನಕ ಮನೆ ಒಳಗಡೆ ಹೋಗ್ಬಾರ್ದು ಕಣಮ್ಮ, ಗಂಡಿನ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು. ನೀನು ಹೋಗ್ಬಿಟ್ಟು ತೊಗೊಂಡ್ಬಿಟ್ಪಾ, ಹಂಗೆ ಓಡೋಣ. ಇನ್ನೇನೋ ಎಲ್ಲ ಎಂಗೇಜ್ಮೆಂಟ್ಗೆಲ್ಲ ಸ್ವಲ್ಪ ಶಾಪಿಂಗ್ ಅಂತ ಹೇಳ್ತಾ ಇದ್ರಲ್ವಾ. ಅರ್ಜೆಂಟಾಗಿ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರ್ಬೇಕಲ್ವಾ. ಹಾಂ ಆಯ್ತು ಇರು, ಬಂದ ಇರು. ನೋಡ್ದೇನಮ್ಮ ಮನೆಗೆ ಬಂದ್ಬಿಟ್ಟು ಏನು ದೌಲತ್ತು ಇವಳ್ದು. ಇವಳು ಈ ಮನೆ ಮಹಾರಾಣಿ ಅನ್ನಂಗೆ ಆಡ್ತಾಳೆ. ನಾನು ಈ ಮನೆ ಸೊಸೆನೇನೆಯ. ಆದರೆ ಏನೋ ಒಂಥರ ಇವಳು ನೋಡ್ತಿದ್ರೆ ಹೊಟ್ಟೆಲ್ಲ ಉರಿತೈತೆ. ಸರಿ ಬಾ, ಅಮೌಂಟ್ ಎಲ್ಲ ತೊಗೊಂಡೆ. ಇನ್ನೇನು ರಿಂಗು ಮತ್ತು ಸ್ಯಾರಿ ಏನೇನು ಬೇಕೋ ಎಲ್ಲ ಪಟ ಅಂತ ಪರ್ಚೇಸ್ ಮಾಡಿಬಿಡ್ಬೇಕು. ಹಾಗೇನೇ ನಮ್ಮಮ್ಮ ಹೇಳಿದ್ರು, ಅದು ಸ್ಯಾರಿ ಎಲ್ಲ ಸ್ವಲ್ಪ ಚೆನ್ನಾಗಿರೋದೇನೆ, ಅದೆಲ್ಲ ಶ್ರೀಗಂಧದ್ದು ಅಂತ ಅಮ್ಮ ನೋಡಿಟ್ಬಿಟ್ಟು ಬಂದವರಂತೆ. ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳು ನನ್ನ ಸೊಸೆಗೆ ಅಂತ ಅಮ್ಮ ಹೇಳಿದ್ರು. ಅಯ್ಯೋ, ನನಗೆ ಬಟ್ಟೆ ಬಗ್ಗೆ ಇದೇ ಬೇಕು ಅದೇ ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಯಾವುದಾದ್ರೂ ಓಕೆನೆ ನನಗೆ. ಆಂಟಿ ಅವರೆಲ್ಲ ಯಾವ್ದು ಒಪ್ಕೋತಾರೋ ಅದೇ ನನಗೆ ಆಸೆ ಅಷ್ಟೇ. ಅಯ್ಯೋ ಬಾ, ಬೇಗ ಹೋಗೋಣ. ಅದೇನೋ ಗೊತ್ತಿಲ್ಲ, ಕಾಗೆಗಳು ಗೂಬಿಗಳೆಲ್ಲನೂ ಮೊನ್ನೆಯಿಂದ ನಮ್ಮ ಕಡೆನೇ ಇಣಿಕಿ ನೋಡ್ತಾವಪ್ಪ. ಅದೇನು ಗೊತ್ತಿತ್ತೋ ಏನು ಕತೆನೋ ಗೊತ್ತಿಲ್ಲ. ನೋಡು, ಮನೆಗೆ ಹೋದ್ಮೇಲೆ ಪದ್ದು ಆಂಟಿಗೆ ಹೇಳ್ಬಿಟ್ಟು ಹಿಂಗನ ಮಾಡಿ ದೃಷ್ಟಿ ತೆಗೆಸ್ಕೊಬಿಡು. ಯಾರ ಕಣ್ಣು ಬೀಳ್ಬಾರ್ದು ಅಲ್ವಾ ನಿನ್ನ ಮೇಲೆ. ನೀನು ಸುಮ್ಮನೆ ಹೊಗಳ್ತೀಯಪ್ಪ ನೀನಂತ. ನಾನು ಅಯ್ಯೋ ಹೊಗಳಿ ಏನಾರು ಹಟ್ಟು ಕೆರಿಸ್ತಾ ಇದೆಯಾ ನೀನು? ಮದುವೆ ಮುಂಚೆ ಹಂಗೇನೆ ಹಟ್ಟು ಕೆರಿಸ್ಬಿಡ್ತೀರಾ. ಮದುವೆ ಆದಮೇಲೆ ಹಾಗೆ ಹಿಂಗೆ ಹೋಗೆ ಅಂತೇಳ್ಬಿಟ್ಟು ನಮ್ಮನ್ನೇ ಬೈದಾಡ್ತೀರಾ. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾರೇನೋ ಗೊತ್ತಿಲ್ಲ, ನಾನಂತೂ ಆ ಥರ ಅಲ್ಲಪ್ಪ. ನಾನಂತೂ ತುಂಬ ಒಳ್ಳೆ ಹುಡುಗ. ಸರಿ ಬಾ. ಈಗಲೇ ಶಾಪಿಂಗ್ ಅಲ್ಲ, ನಮ್ಮ ಪದ್ದು ಚಿಕ್ಕಮ್ಮ ಎಲ್ಲ ಬರಲಿ, ಸರಿನಾ? ಸರಿ ಆಯ್ತು ಬಾ. ಈಗ ಗೊತ್ತಾಯ್ತು ಕಾಗೆ ಗುಬ್ಬಿಗಳೆಲ್ಲ ಯಾಕೆ ನಿಮ್ಮ ಮನೆಗೆ ಬರ್ತವೆ, ಹೆಂಗೆ ಬರ್ತವೆ ಅಂತ. ಭಾಳ ಮೆರಿತಾವಳೆ ಮಗಳೇ, ಭಾಳ ಅಂದರೆ ಭಾಳ ಮೆರಿತಾವಳೆ. ಏನು ಮಾಡಿಯಾ? ಟೈಮ್ ಅವಳ ಕಡೆ ಐತೆ, ನಮ್ಮ ಕಡೆ ಟೈಮ್ ಇಲ್ಲ, ಏನಿಲ್ಲ.
ಜೀವನ ಪೂರ್ತಿ ಅವ್ರನ್ನ ನೋಡಿ ಹೊಟ್ಟೆ ಉರ್ಕೋಬೇಕಾ? ಇಲ್ಲ ಅಂದರೆ ನಾವೇನಾದ್ರೂ ಮಾಡ್ಬೇಕನ್ನೋದನ್ನ ಮಾತ್ರ ಯೋಚನೆ ಮಾಡಮ್ಮ ನೀನು. ಏನು ಮಾಡ್ಬೋದು ಅಂತ ಯೋಚನೆ ಮಾಡು. ಇವಳು ಮದುವೆ ಅಂತೂ ತಪ್ಸಕ್ಕಂತೂ ನಮ್ಮ ಕೈಲಿ ಆಗಲಿಲ್ಲ. ನೀನು ದರಮ್ದೇಟ್ ತಿಂದು ಬಂದೆ, ನಾನು ತಿನ್ಕೊಂಡಿದ್ದೀನಿ ಬಿಡು, ಬೇಡ. ಇನ್ನೇನಿದ್ರು ಬೇರೆ ಥರ ಪಿಲಾನೇ ಮಾಡಬೇಕು. ಮದುವೆ ಮಾಡ್ಕೊಂಡು ಮನೆಗೆ ಬರಲಿ, ಆಮೇಲೆ ತೋರಿಸ್ತೀನಿ ಏನು ಅಂತ. ಈ ಮನೆ ದೊಡ್ಡ ಸೊಸೆ ನಾನೇನೇನೆ, ಅಧಿಕಾರ ಎಲ್ಲ ನಿನಗೆ ಸಿಗಬೇಕು. ನೀನೇನ್ಯಾ ದೊಡ್ಡ ಸಾವುಕಾತಿ ಆಗಬೇಕು. ಆ ಥರ ಏನಾದ್ರೂ ಪಿಲಾನ್ ಮಾಡ್ಕೋಬೇಕು ನಾವು. ಛೇ, ನಿಮ್ಮನ್ನ ನಂಬಿ ನನಗೇನು ಯೂಸ್ ಆಗಲಿಲ್ಲ, ಎಲ್ಲ ಯೂಸ್ಲೆಸ್ಸೇ ಆಗೋಗ್ಬಿಟ್ಟಿದೆ ನನಗಂತೂ. ಮದುವೆ ನಿಲ್ಲಿಸ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಲ್ವಾ? ನಾವೇ ಸುಮ್ಕೆ ಕೂತ್ಕೊಂಡಿದೀವ? ನಾವೂ ಭಾಳ ಪ್ರಯತ್ನ ಪಟ್ಟಿದ್ದೀವಿ, ಏನು ಮಾಡಿದ್ರು ಆಯ್ತಾ ಇಲ್ಲ. ನೀವು ಅರ್ಥ ಮಾಡ್ಕೊಂಡು ನನ್ನ ಜೊತೆ ಸಂದಕ್ಕಿರೋದು ಕಲ್ತ್ಕೊಳ್ಳೋದು ಬಿಟ್ಬಿಟ್ಟು ಮದುವೆ ನಿಲ್ಸು ಮಾಡು ಅಂತಂದರೆ ಹೋಗಿ ಒದತೀನಿ. ಗೊತ್ತಲ್ಲ ಹೆಂಗೆ ಒದೆ ಬೀಳ್ತವೆ ಅಂತ ಹೇಳ್ಬಿಟ್ಟು ಮದುವೆ ನಿಲ್ಸಕ್ಕೆ ಹೋದ್ರೆ ಎಲ್ಲರೂ ನಮ್ಮ ವಿರುದ್ಧವಾಗೇ ನೀ ಅವರೇ. ಅವ್ರ ಮನೆಗೆ ಬಂದಮೇಲೆ ಅವ್ರಿಗೊಂದು ಗತಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅದು ಬಿಟ್ಬಿಟ್ಟು ಮದುವೆ ನಿಲ್ಲಿಸ್ತೀನಿ ಅಂತ ಹೋದ್ರೆ ದರಮ್ದೇಟ್ ಬೀಳ್ತಾವೆ ಅಷ್ಟೇನೆ. ಛೇ, ಏನು ಮಾಡಿದ್ರು ಮದುವೆ ನಿಲ್ಸೋಕ್ಕಾಗ್ತಿಲ್ವಲ್ಲ. ಈ ಉಷಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಯ್ಯೋ ಉಷಾ, ಒಂದ್ಸಲ ಓನು ಈ ಕಿತ್ತೋಗಿರೋ ಈ ಹಳ್ಳಿ ಜನಗಳನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ನಾನು ನೀನು ಫಾರಿನ್ಗೆ ಎಗ್ರಬೋದು. ಇವಳೊಬ್ಳು ಅಂದ್ಬಿಟ್ರೆ ಸಾಕಲ್ವಾ? ಇವಳು ಯಾಕೋ ಅಂತಿಲ್ಲ. ಈ ಕಿತ್ತೋಗಿರೋಳ ಜೊತೆ ಎಷ್ಟು ದಿನ ನಾನು ಸಂಸಾರ ಮಾಡಲಿ? ನನಗಂತೂ ಇವಳು ಮಕ್ಕ ನೋಡೋಕ್ಕೂ ಮೈ ಉರಿತೈತೆ. ಎಲ್ಲಿದ್ದೋಳನ್ನ ಎಲ್ಲೋ ತಗೊಬಂದ್ಬಿಟ್ಲು, ಅಲ್ಲಿದ್ದೊಂದು ಫುಟ್ಪಾತಿಗೆ ತಂದುಬಿಟ್ಲು. ಏನಪ್ಪ ಮಾಡಲಿ ನಾನು? ಈಗಲೇ ನಿಮ್ಮ ಕೈಲಿ ಏನು ಮಾಡೋಕ್ಕೆ ಕಿಸಿತಿಲ್ಲ, ಇನ್ನು ಮದುವೆ ಆದಮೇಲೆ ಏನು ತಾನೇ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ನೆವರ್. ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ನೀವಿಬ್ರು ಒಂಥರ ವೇಸ್ಟ್ ಬಾಡಿಗಳು ಥರನೇ ಬಿಡಿ. ಛೇ, ಇದೇನ್ಲೇವನು ಅಳಿಯಂದ್ರು ಹೆಂಗ್ ಸಿಕ್ಕಂಗೆ ಮಾತಾಡ್ತಾನಲ್ಲ ನಮ್ಮನೇನಿಯಾ? ಇವನ್ ಜಾಗದಾಗ ಬೇರೆ ಯಾವನ ಇರಬೇಕಿತ್ತು. ಅವನ ಅಜ್ಜಿ ಗಾಳಿ ಬುಡ್ಸಾಕ್ಬಿಡ್ತಿದೆ. ಅಳಿಯಂದ್ರು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿವ್ನಿ. ಹೆಂಗೆಂಗೋ ಆಡ್ತಾನಲ್ಲೇ ಇವ್ನಿಗೆ. ಯಾಕೆ ಮದುವೆ ನಿಲ್ಲಿಸ್ಬಿಟ್ಟು ಏನು ಕಿಸಿಬೇಕಂತ ಇವನ್ಗೆ? ನಂಗೂ ಅದೇ ಗೊತ್ತಾಯ್ತಿಲ್ಲ ಕಣಮ್ಮ. ಇವ್ನು ಯಾಕೆ ಬಲವಂತ ಮಾಡಿ ಮದುವೆ ನಿಲ್ಲಿಸು ಮದುವೆ ನಿಲ್ಲಿಸು ಮದುವೆ ನಿಲ್ಲಿಸು ಅಂತವನಿ ಅಂತ. ಮೊದಲೇ ಹಳೆ ಲವ್ವರ್ ಅಲ್ವಾ, ಅದಕ್ಕೆ ಏನಾರ ಪಿಲಾನ್ ಗಿಲಾನ್ ಮಾಡ್ಕೊಬಿಟ್ಟವನ ಏನು ಅಂತ. ಅಮ್ಮ ಯಾವುದೇ ಕಾರಣಕ್ಕೂ ಮದುವೆ ಅಂತೂ ನಿಲ್ಸೋದು ಬೇಡ, ಸುಮ್ಮನೆ ಇದ್ಬಿಡೋಣ. ಮದುವೆ ಆದ್ರಾಗಲಿ ಅಕಸ್ಮಾತ್ ಏನೋ ಮದುವೆ ನಿಲ್ಲಿಸ್ಬಿಟ್ಟು ಆಮೇಲೆ ಇವಳು ಬಂದ್ಬಿಟ್ಟು ನನ್ನ ಗಂಡನ ಕಟ್ಕೊಬಿಟ್ಟು ಓಡ್ಗಿಡೋಗ್ಬಿಟ್ರೆ ಏನಮ್ಮ ಮಾಡೋದು? ಹೂನಲ್ವೇನೆ, ನಾನು ಅದನ್ನು ಯೋಚನೆ ಮಾಡಲಿಲ್ಲ ನೋಡು. ಅಯ್ಯೋ ನೀ ಮದುವೆ ನಿಲ್ಸೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು ನಾನು. ಒಬ್ಬಬ್ಬ ದೇವ್ರೆ, ಇಷ್ಟು ದಿನ ಮದುವೆ ನಿಲ್ಲಿಸು ಅಂತಿದ್ದೆ. ಈಗ ನಡೆದೋಗ್ಬಿಡ್ಲಿ ಸುಮ್ಕಿರ್ ಮದುವೆ. ಹೂ ಕಣಮ್ಮ, ನನಗೂ ಅನುಮಾನ ಬರ್ತಿರಲಿಲ್ಲ. ಯಾಕೋ ಶಾನೆ ಬಲ್ವಂತ ಮಾಡ್ತಾವನಿ, ನಿಲ್ಸು 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 ಮದುವೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ನಾನು ಯೋಚನೆ ಮಾಡಿದೆ, ಬೇಡ ಕಣಮ್ಮ, ಮದುವೆಗೆ ನಿಲ್ಲಿಸಿ ಸವಾಸಕ್ಕೆ ಹೋಗೋದು ಬೇಡ. ಇಬ್ಬರು ಸೇರ್ಕೊಂಡು ಎಸ್ಕೇಪ್ ಆಗೋಗ್ಬಿಡ್ತಾರೆ. ಹೂನಲ್ಲೇ ಮಗಳೇ, ನನ್ನ ತಲೆಯಾಗಿ ಐಡಿಯಾ ನಿನಗೆ ಬರಲಿಲ್ಲ. ಓಹೋ, ನಿನ್ನನ್ನು ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬಿಡೋರು ನೋಡು. ನೀನು ಆಮೇಕಿಂದ ಇಲ್ಲೇ ನಿನಗೆ ನಾಯಿ ಥರ ಆಗಬೇಕಿತ್ತು. ಬೇಡ 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 ಬೇಡ, ಸುಮ್ಕಿರು. ಮದುವೆ ನಡೀಲಿ ಬಿಡು. ಹೂ ಕಣಮ್ಮ, ಮದುವೆ ನಡೀಲಿ, ಬಾ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡು ಅಲ್ವಾ? ನೀರು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನನಗಂತೂ. ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಇದೇ ಜಾಗದಾಗ ನಿಂತ್ಕೊಂಡು ಎಷ್ಟೋ ಹತ್ತಿರೋದು ಐತೆ, ನಕ್ಕಿರೋದು ಐತೆ, ಕಂತ್ರಿ ಕೆಲಸಗಳ ಬಗ್ಗೆ ಪ್ಲಾನ್ ಮಾಡಿರೋದು ಐತೆ. ಆದರೆ ಮನಸ್ಸು ನಿರಾಳವಾಗಿ ಖುಷಿಯಾಗಿ ಈ ಥರ ನಿಂತ್ಕೊಂಡಿರೋದನ್ನ ನಾನು ಯಾವತ್ತೂ ನಾನು ಅನುಭವಿಸೇ ಇಲ್ಲ. ಇವತ್ತು ನಿನ್ನ ಜೊತೆ ಪೀಸ್ಫುಲ್ಲಾಗಿ ನಾನಂತೂ ನಿಂತ್ಕೊಬಿಟ್ಟಿವ್ನಿ. ನಿನ್ನಷ್ಟು ನಾನೇನೋ ತಿಳ್ಕೊಂಡಿಲ್ಲ, ಆದ್ರೂ ಇರೋದನ್ನ ಹೇಳ್ತಾ ಇದ್ದೀನಿ. ಏನೋ ಕೆಟ್ಟ ಕೆಲಸ ಮಾಡಿದಂಗೆ ನೆಮ್ಮದಿಗಿರೋದ್ರಾಗ ಒಂದು ಸಿಕ್ತದಲ್ಲ ಸುಖ, ಅಂಥ ಸುಖ ಎಲ್ಲೂ ಸಿಗೋಕ್ಕಿಲ್ಲ ನೋಡು. ಸರಿಯಾಗಿ ಹೇಳಿದ್ರಿ. ಒಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಕೇಳಿ. ಅಲ್ಲ, ನೀನು ಹಾಕ್ಬಿಟ್ರು ನಾನು ಮೊದಲೇ ಅರ್ಧಂಬರ್ಧ ಓದಿದ್ದೀನಿ, ಅದು ಬೇರೆ 420 ಅಂತ ಎಲ್ಲ ಗೊತ್ತಿದ್ರು ಯಾಕೆ ಮದುವೆ ಮಾಡ್ಕೊತಾ ಇದ್ದೀರ ನನ್ನ? ಒಳ್ಳೆರು ಕೆಟ್ಟರಾಗ್ಬೋದು, ಕೆಟ್ಟರು ಒಳ್ಳೆರಾಗ್ಬೋದು, ಆದರೆ ಮನ್ಸು ಮುಖ್ಯ ಅಲ್ವಾ? ನಿಮಗೆ ಬದಲಾಗಬೇಕು ಅಂತ ಅನ್ನಿಸ್ತು. ನಿಮ್ದೊಂಥರ ಏನು ಗೊತ್ತಾ, ನೀವೊಂಥರ ಬಿಳಿ ಆಳೆ ಇದ್ದಂಗೆ, ಹೆಂಗೆ ಬೇಕಾದ್ರೂ ಬರ್ಕೋಬೋದು. ನಿಮ್ಮನ್ನ ಕೆಲವರೆಲ್ಲನೂ ಕೆಟ್ಟದಾಗ ಬರೆದ್ಬಿಟ್ಟು ಕೆಟ್ಟದಾಗ ಬಳಸ್ಕೊಬಿಟ್ಟವ್ರೆ. ಆದರೆ ನಾನು ನಿಮ್ಮನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳ್ಳೇದಕ್ಕೆ ಬಳಸ್ಕೊಂಡಿದ್ದಕ್ಕೆ ನೀವು ತುಂಬ ಚೆನ್ನಾಗಿ ಚೇಂಜ್ ಆದ್ರಿ, ಒಳ್ಳೆಯರಾದ್ರಿ ಅಲ್ವಾ? ಎಲ್ರಿಗೂ ಒಂದೊಂದು ಚಾನ್ಸ್ ಕೊಡಬೇಕು, ಅದಕ್ಕೆ ಕೊಟ್ಟಿದ್ದೀನಿ. ಅಕಸ್ಮಾತ್ ನೀವೇನಾದ್ರು ತಪ್ಪು ಕೆಲಸ ಮಾಡಿದ್ರೆ 5 ನಿಮಿಷ ಸಾಕಲ್ವಾ ಬಿಟ್ಟೋಗೋಕ್ಕೆ? ಬೇರೆ ಥರ ನಾನಂತೂ ಯೋಚನೆ ಮಾಡಲ್ಲ. ಅಯ್ಯೋ ಚೇಚೆ, ನೀವು ಆ ಥರ ಮಾತು ಆಡಲೇಬೇಡಿ. ಯಾವತ್ತೂ ನಾನು ನಿನ್ನ ಕೈ ಬಿಡಲ್ಲ. ಅಲ್ಲ, ಯಾವತ್ತೂ ನೀವು ನನ್ನ ಕೈ ಬಿಡಬೇಡಿ. ಸರಿ ಆಯಿತು, ಬನ್ನಿ ಹೋಗೋಣ. ಎಷ್ಟೊತ್ತು ಅಂತ ಇಲ್ಲೇ ನಿಂತ್ಕೊಳ್ಳೋಕ್ಕಾಗುತ್ತೆ? ಸರಿ, ನಡೀರಿ ಹೋಗೋಣ.